ಹಾಯ್ ಎಲ್ಲ ಸ್ಪರ್ಧಾ ವಿಜೇತರಿಗೆ ನಮಸ್ಕಾರಗಳು. ನಾವಿಂದು ಸಾಮಾನ್ಯ ಜ್ಞಾನದ ಬಗ್ಗೆ ಚರ್ಚಿಸೋಣ. ಹಾಗಿದ್ರೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮೊದಲನೇ ಪ್ರಶ್ನೆ, ಜಪಾನಿನಲ್ಲಿ ಭಾರತೀಯ ಸ್ವಾತಂತ್ರ್ಯ ಲಿಂಗ್ ಅನ್ನು 1942ರಲ್ಲಿ ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ಚಿತ್ತರಂಜನ್ ದಾಸ್, ಆಪ್ಷನ್ ಬಿ ರಾಸ್ ಬಿಹಾರಿ ಬೋಸ್, ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಡಿ WC ಬ್ಯಾನರ್ಜಿ. ಇದರ ಉತ್ತರ ಆಪ್ಷನ್ ಬಿ ರಾಸ್ ಬಿಹಾರಿ ಬೋಸ್ ಅವರು ಜಪಾನಿನಲ್ಲಿ ಭಾರತೀಯ ಸ್ವಾತಂತ್ರ್ಯ ಲಿಂಗ್ ಅನ್ನು 1942ರಲ್ಲಿ ಸ್ಥಾಪಿಸಿದರು. ಎರಡನೇ ಪ್ರಶ್ನೆ, ಯಾವ ರಾಜ್ಯದ ಇ ಕ್ರಾಫ್ಟ್ ಸಮೀಕ್ಷೆ 15 ಆಗಸ್ಟ್ 2020ರಂದು ಜಾರಿಗೆ ಬಂದಿತ್ತು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಮಹಾರಾಷ್ಟ್ರ. ಇದಕ್ಕೆ ಉತ್ತರ ಆಪ್ಷನ್ ಡಿ. ಏನಪ್ಪಾ ಅಂದ್ರೆ ಆಪ್ಷನ್ ಡಿ ಮಹಾರಾಷ್ಟ್ರ. ಆಪ್ಷನ್ 3, ಕೋವಿಡ್-19 ರೋಗಿಗಳಿಗೆ ಸಹಾಯ ಮಾಡಲು ಭಾರತೀಯ ರೈಲಿನ ದೂರ ನಿಯಂತ್ರಿತ ವೈದ್ಯಕೀಯ ಟ್ರಾಲಿಯ ಹೆಸರೇನು? ಆಪ್ಷನ್ ಎ MEDBOT, ಆಪ್ಷನ್ ಬಿ RAILMED, ಆಪ್ಷನ್ ಸಿ ROBMED, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಉತ್ತರ ಆಪ್ಷನ್ ಎ MEDBOT. ನಾಲ್ಕನೇ ಪ್ರಶ್ನೆ, ವಿಶ್ವ ಸಂತೋಷ ವರದಿ 2021ರ ಪ್ರಕಾರ ಜಗತ್ತಿನ ಅತ್ಯಂತ ಸಂತೋಷದ ರಾಷ್ಟ್ರ ಯಾವುದು? ಆಪ್ಷನ್ ಎ ಐಸ್ಲ್ಯಾಂಡ್, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಫಿನ್ಲ್ಯಾಂಡ್, ಆಪ್ಷನ್ ಡಿ ಭಾರತ. ಇದಕ್ಕೆ ಉತ್ತರ ಆಪ್ಷನ್ ಸಿ ಫಿನ್ಲ್ಯಾಂಡ್. ಐದನೇ ಪ್ರಶ್ನೆ, ಯಾವ ರಾಷ್ಟ್ರವು 3 ಮಕ್ಕಳ ನೀತಿಯನ್ನು ತನ್ನ ಕುಟುಂಬ ಯೋಜನೆಯಲ್ಲಿ ಜಾರಿಗೆ ತಂದಿದೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಪಾಕಿಸ್ತಾನ, ಆಪ್ಷನ್ ಬಿ ಬಾಂಗ್ಲಾದೇಶ, ಆಪ್ಷನ್ ಡಿ ಭಾರತ. ನೋಡಿ ಫ್ರೆಂಡ್ಸ್, ಯಾವ ಒಂದು ರಾಷ್ಟ್ರ 3 ಮಕ್ಕಳ ನೀತಿಯನ್ನು ಕುಟುಂಬ ಯೋಜನೆಯಲ್ಲಿ ಜಾರಿಗೆ ತಂದಿದೆ? ಹಾಗಿದ್ರೆ ಇದಕ್ಕೆ ಉತ್ತರ ಆಪ್ಷನ್ ಎ ಚೀನಾ. ಚೀನಾ ರಾಷ್ಟ್ರವು 3 ಮಕ್ಕಳ ನೀತಿಯನ್ನು ತನ್ನ ಕುಟುಂಬ ಯೋಜನೆಯಲ್ಲಿ ಜಾರಿಗೆ ತಂದಿದೆ.